ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಇದರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನು ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. ಜಸ್ಟ್ 10 ಪಾಯಿಂಟ್ಸ್ 0.02% ಪಾಸಿಟಿವ್ ಇದೆ. ಕ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಆನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ, ಬಟ್ ಅದು ಸಸ್ಟೈನ್ ಆಗಿಲ್ಲ. ಡೌನ್ ಆಗಿ ಫ್ಲಾಟಿಶ್ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಡೌ ಜೋನ್ಸ್ ಅಲ್ಲಿ. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ಇಲ್ಲಿ ನೋಡಬಹುದು ನಿಯರ್ಲಿ 1.5% ಡೌನ್ ಆಗಿದೆ. 314 ಪಾಯಿಂಟ್ಸ್ ಅಥವಾ 1.5% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಗ್ಯಾಪ್ ಡೌನ್ ಅಲ್ಲೇ ಓಪನ್ ಆಗಿದೆ ಸ್ವಲ್ಪ ಮಟ್ಟಿಗೆ, ಅನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಕೊನೆವರೆಗೂ. ಇತ್ತೀಚೆಗೆ ನಾಸ್ಟಾಕ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು, ಹಾಗಾಗಿ ಒಂದಷ್ಟು ಕರೆಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿರುವಂತಹ ಚಾನ್ಸಸ್ ಇರುತ್ತೆ. ಜೊತೆಗೆ ನಾಸ್ಟಾಕ್ ಹಾಗೂ ಅಮೆರಿಕನ್ ಮಾರ್ಕೆಟ್ ಯಾಕೆ ಈ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ನೋಡಬಹುದು, ಜಾಕ್ಸನ್ ಹೋಲ್ ಸಿಂಪೋಸಿಯಂ ಇದೆ ಅನ್ನೋ ಸುದ್ದಿಯನ್ನ ನಾನು ಭಾನುವಾರದ ವಿಡಿಯೋದಲ್ಲಿ ನಿಮಗೆ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಅಲ್ಲಿನ ಕೆಲವೊಂದು ಬೆಳವಣಿಗೆಗಳು ಈ ರೀತಿಯ ಇಂಪ್ಯಾಕ್ಟ್ ಅನ್ನ ಇವತ್ತು ಮಾಡಿದೆ. ನೋಡೋಣ ಇನ್ನು ಏನೆಲ್ಲ ಅಪ್ಡೇಟ್ಗಳು ಬರ್ತವೆ ಅಂತ. ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ FIS DIS ಆಕ್ಟಿವಿಟೀಸ್ ನೋಡಿದ್ರೆ ನೆನೆ FIS ನೋಡಬಹುದು 634 ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನ ನೆಟ್ ಸೆಲ್ ಮಾಡಿದ್ದಾರೆ. DIS 2261 ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನ ಬೈ ಮಾಡಿದ್ದಾರೆ. ಜೊತೆಗೆ ಲಾಸ್ಟ್ 2 ಸೆಷನ್ಸ್ ಅಲ್ಲಿ FIS ಕಡಿಮೆ ಪ್ರಮಾಣದ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ 18ನೇ ತಾರೀಕಂತೂ ಬೈಯಿಂಗ್ ಅನ್ನೇ ಮಾಡಿದ್ರು. ನಿನ್ನೆ 634 ಕೋಟಿ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ನೋಡೋಣ ಇವರಿಂದ ಏನಾದರೂ ಕಮ್ ಬ್ಯಾಕ್ ಸ್ಟಾರ್ಟ್ ಆಗುತ್ತಾ ಅಂತ. ಸದ್ಯದ ಮಟ್ಟಿಗಂತೂ ಅಂದ್ರೆ ಲಾಸ್ಟ್ 2 ಸೆಷನ್ಸ್ ಅನ್ನು ನೋಡಿದ್ರೆ ದೊಡ್ಡ ಮಟ್ಟದ ಸೆಲ್ಲಿಂಗ್ ಕಂಡು ಬಂದಿಲ್ಲ FIS ಕಡೆಯಿಂದ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೆದರೆ IDFC ಫಸ್ಟ್ ಬ್ಯಾಂಕ್ ಇವತ್ತು ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಪ್ರಿಫರೆನ್ಷಿಯಲ್ ಅಲಾಟ್ಮೆಂಟ್ ನ ಅಪ್ರೂವ್ ಮಾಡಿದೆ. ಪ್ಲಾಟಿನಂ ಇನ್ವೆಕ್ಟರ್ಸ್ಗೆ ಕಂಪಲ್ಸರಿಲಿ ಕನ್ವರ್ಟಿಬಲ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ನ ಇಶ್ಯೂ ಮಾಡುವಂತಹ ನಿರ್ಧಾರಕ್ಕೆ ಅಪ್ರೂವಲ್ ಅನ್ನು ಕೊಟ್ಟಿದೆ. ಸುಮಾರು 2600 ಕೋಟಿ ಫಂಡ್ ರೈಸ್ ಮಾಡ್ತಾ ಇದೆ ಈ ಮೂಲಕ. ಈ ಸುದ್ದಿಯ ಕಾರಣಕ್ಕೆ IDFC ಫಸ್ಟ್ ಬ್ಯಾಂಕ್ ಶೇರ್ ಫೋಕಸ್ ಅಲ್ಲಿರುತ್ತೆ. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ಸುದ್ದಿಗೆ ಇವತ್ತು ಅಂತ. ನಂತರ ಲಾಯ್ಡ್ಸ್ ಮೆಟಲ್ಸ್ ಅಂಡ್ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಕೋಕಿಂಗ್ ಕೋಲ್ ಮೈನ್ ಬಿಡ್ಡಿಂಗ್ ಪ್ರೊಸೆಸ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿದೆ ಕಂಪನಿ. ಈ ಸುದ್ದಿಯ ಕಾರಣಕ್ಕೆ ಲಾಯ್ಡ್ಸ್ ಮೆಟಲ್ಸ್ ಅಂಡ್ ಎನರ್ಜಿಯನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ಅಂತ. ನಂತರ ಸರ್ವೋಟೆಕ್ ರಿನ್ಯೂವಬಲ್ ಪವರ್ ಸಿಸ್ಟಮ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಗ್ರಿಡ್ ಸೋಲಾರ್ ಪವರ್ ಪ್ಲಾಂಟ್ ಗೆ ಸಂಬಂಧಪಟ್ಟಂತೆ ಸುಮಾರು 29 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸರ್ವೋಟೆಕ್ ರಿನ್ಯೂವಬಲ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಸ್ಟಾಕ್ ಅಲ್ಲಿ ಇವತ್ತು ಅಂತ. ನಂತರ ಡೈನಾಮಿಕ್ ಕೇಬಲ್ಸ್ ಅನ್ನು ಕೂಡ ಇವತ್ತು ಫೋಕಸ್ ಅಲ್ಲಿ ಇಟ್ಟಿರಬೇಕಾಗುತ್ತೆ. ಕಾರಣ ಕಂಪನಿಗೆ BIS ಲೈಸೆನ್ಸ್ ಸಿಕ್ಕಿದೆ. ಹೈ ಕಂಡಕ್ಟಿವಿಟಿ ಅಲ್ಯೂಮಿನಿಯಂ ಅಲಾಯ್ ಹಾಗೂ ಫೈರ್ ಸರ್ವೈವಲ್ ಕೇಬಲ್ಸ್ ಗೆ ಸಂಬಂಧಪಟ್ಟಂತೆ ಈ ಸುದ್ದಿಯ ಕಾರಣಕ್ಕೆ ಡೈನಾಮಿಕ್ ಕೇಬಲ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಸ್ಟಾಕ್ ಅಲ್ಲಿ ಇವತ್ತು ಅಂತ. ನಂತರ IRFC ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಸೂರತ್ ಮಲ್ಟಿ ಮೋಡಲ್ ಟ್ರಾನ್ಸ್ಪೋರ್ಟ್ಸ್ ಹಬ್ಗೆ ನಿಯರ್ಲಿ 200 ಕೋಟಿ ಟರ್ಮ್ ಲೋನ್ ಸ್ಯಾಂಕ್ಷನ್ ಮಾಡಿದೆ. ಈ ಸುದ್ದಿಯ ಕಾರಣಕ್ಕೆ IRFC ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಏನಾದರೂ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತಾ ಅಂತ. ನಂತರ ಕೋಲ್ಟೆ ಪಾಟೀಲ್ ಡೆವಲಪರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಕಂಪನಿಯಲ್ಲಿ BREP ಏಷ್ಯಾ ಹೋಲ್ಡಿಂಗ್ಸ್ ಓಪನ್ ಆಫರ್ ಅನ್ನು ಅನೌನ್ಸ್ ಮಾಡಿದೆ. ಸುಮಾರು 2.31 ಕೋಟಿ ಅಥವಾ 26% ಸ್ಟೇಕ್ ಅನ್ನು ತಗೊಳ್ಳಿಕ್ಕೆ ಈ ಓಪನ್ ಆಫರ್ ಅನ್ನು ಅನೌನ್ಸ್ ಮಾಡಿದೆ. ಈ ಕಾರಣಕ್ಕೆ ಕೋಲ್ಟೆ ಪಾಟೀಲ್ ಡೆವಲಪರ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಇವತ್ತು ಅಂತ. ನಂತರ ಟಾಟಾ ಸ್ಟೀಲ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಒರಿಸ್ಸಾದಿಂದ 1900 ಕೋಟಿ ಡಿಮಾಂಡ್ ನೋಟಿಸ್ ಬಂದಿತ್ತು, ಅಂದ್ರೆ ಟ್ಯಾಕ್ಸ್ ಡಿಮಾಂಡ್ ನೋಟಿಸ್. ಅದಕ್ಕೆ ಕಂಪನಿ ಹೈಕೋರ್ಟ್ ಅಲ್ಲಿ ಕೇಸನ್ನು ಹಾಕಿದೆ. ಅಂದ್ರೆ ಯೂಶುವಲಿ ಕೇಸ್ ಯಾಕೆ ಹಾಕ್ತಾರೆ ಅಂತಂದ್ರೆ ನಾವೀಗಾಗಲೇ ಪೇ ಮಾಡಿದೀವಿ, ಇಷ್ಟೊಂದು ಪೇ ಮಾಡುವಂತ ಅವಶ್ಯಕತೆ ಇಲ್ಲ. ಈ ರೀತಿ ವೇರಿಯಸ್ ರೀಸನ್ಸ್ ಇರುತ್ತೆ. ಡಿಮಾಂಡ್ ನೋಟಿಸ್ ಬಂದಿತ್ತು ಕೋಲ್ ಮೈನ್ ಗೆ ಸಂಬಂಧಪಟ್ಟಂತೆ, ಆದ್ರೆ ಅದನ್ನು ಇವರು ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ದಾರೆ. ನೋಡೋಣ ಏನ್ ಅಪ್ಡೇಟ್ಗಳು ಬರುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಇವತ್ತು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ. ನಂತರ ಎಂಡೂರೆನ್ಸ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಇವತ್ತು. ಕಾರಣ ಕಂಪನಿ ಕೆಪಾಸಿಟಿ ಅಡಿಷನ್ಸ್ ಅನ್ನ ಅಪ್ರೂವ್ ಮಾಡಿದೆ. ಡಿಸ್ಕ್ಸ್ ಬ್ರೇಕ್ಸ್ ಅಪ್ ಸಿಸ್ಟಮ್ಸ್ ಹಾಗೂ ಡಿಸ್ಕ್ ಬ್ರೇಕ್ಸ್ ಕೆಪಾಸಿಟಿಯನ್ನ ಎಕ್ಸ್ಪಾನ್ಷನ್ ಮಾಡಿಕೊಳ್ಳುವಂತ ಪ್ಲಾನ್ ಗೆ ಅಪ್ರೂವಲ್ ಅನ್ನ ಕೊಟ್ಟಿದೆ. ಈ ಕೆಪಾಸಿಟಿ ಎಕ್ಸ್ಪಾನ್ಷನ್ ಕಾರಣಕ್ಕೆ ಎಂಡೂರೆನ್ಸ್ ಟೆಕ್ ಕೂಡ ಸುದ್ದಿಯಲ್ಲಿರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು, ಮಾರ್ಕೆಟ್ ಏನಾದರೂ ರಿಯಾಕ್ಟ್ ಮಾಡುತ್ತಾ ಈ ಸುದ್ದಿಗೆ ಅಂತ. ನಂತರ ಫೋನಿಕ್ಸ್ ಮಿಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಒಂದು ಅಪ್ರೂವಲ್ ಸಿಕ್ಕಿದೆ CCI ಇಂದ, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಅಪ್ರೂವಲ್ ಸಿಕ್ಕಿದೆ. CPP ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ 49% ಸ್ಟೇಕ್ ಅನ್ನ ಅಕ್ವೈರ್ ಮಾಡಿಕೊಳ್ಳುವಂತ ಡಿಸಿಷನ್ ಗೆ
ಈ ಸುದ್ದಿಯ ಕಾರಣಕ್ಕೆ ಫೋನಿಕ್ಸ್ ಮಿಲ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನಂತರ ಹೀರೋ ಮೋಟೋಕಾರ್ಪ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಗ್ಲಾಮರ್ ಎಕ್ಸ್ 125 ಲಾಂಚ್ ಮಾಡಿದೆ. ಈ 125cc ಬೈಕ್ ಲಾಂಚ್ ಮಾಡಿರೋ ಕಾರಣಕ್ಕೆ ಹೀರೋ ಮೋಟೋಕಾರ್ಪ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಏನಾದರೂ ರಿಯಾಕ್ಷನ್ ಬರುತ್ತಾ ಮಾರ್ಕೆಟ್ ಅಲ್ಲಿ ಅಂತ. ನಂತರ CCL ಪ್ರಾಡಕ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಮುಕುಂದ್ ರಿನ್ಯೂವಬಲ್ಸ್ ಅಲ್ಲಿ 26% ಸ್ಟೇಕ್ ಅನ್ನು ತಗೊಳ್ಳುವಂತ ನಿರ್ಧಾರವನ್ನು ಮಾಡಿದೆ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಮೂಲಕ. ಈ ಕಾರಣದಿಂದ CCL ಪ್ರಾಡಕ್ಟ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಈ ಸುದ್ದಿಯ ಕಾರಣಕ್ಕೆ ಅಂತ. ನಂತರ NTPC ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಆರ್ಮ್ 2 ಸೋಲಾರ್ ಪ್ರಾಜೆಕ್ಟ್ಸ್ ಅನ್ನು ಕಂಪ್ಲೀಟ್ ಮಾಡಿರೋ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ. ಅಂದ್ರೆ ಕಮರ್ಷಿಯಲ್ ಆಪರೇಷನ್ಸ್ ಅನ್ನ ಶುರು ಮಾಡಿದೆ ಆ 2 ಸೋಲಾರ್ ಪ್ಲಾಂಟ್ಸ್ ಅಲ್ಲಿ. 2 ಕೂಡ ಗುಜರಾತ್ ಅಲ್ಲಿ ಇರುವಂತದ್ದು. ಒಂದು 212 ಮೆಗಾವ್ಯಾಟ್ ಕೆಪಾಸಿಟಿ ಎಂದು, ಇನ್ನೊಂದು 52 ಮೆಗಾವ್ಯಾಟ್ ಕೆಪಾಸಿಟಿಯ ಪ್ಲಾಂಟ್ಸ್. ಈ ಸುದ್ದಿಯ ಕಾರಣಕ್ಕೆ NTPC ಲಿಮಿಟೆಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಇವತ್ತು ಅಂತ. ನಂತರ ರಿಸಲ್ಟ್ಸ್ ಕಡೆ ಬಂದ್ರೆ ಇವತ್ತು ಕೂಡ ಕೆಲವು ಕಂಪನಿಗಳ ರಿಸಲ್ಟ್ಸ್ ಇದೆ. ಇಂಡಿಕ್ಯಾಪ್, ಮೊರಾರ್ಜಿ ಪಿಕ್ಚರ್ಸ್, PVP, ಶಾಂತಿ ಗೋಲ್ಡ್, VXL ಈ ಕಂಪನಿಗಳ ರಿಸಲ್ಟ್ಸ್ ಇದೆ. ಇವುಗಳನ್ನು ಸಹ ಅಬ್ಸರ್ವ್ ಮಾಡಬಹುದು. ಇವುಗಳ ರಿಸಲ್ಟ್ ಹೇಗಿರುತ್ತೆ ಅದರ ಮೇಲೆ ರಿಯಾಕ್ಷನ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಇವುಗಳನ್ನು ಸಹ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ರಿಗಾಲ್ ರಿಸೋರ್ಸಸ್ IPOದ ಲಿಸ್ಟಿಂಗ್ ಇದೆ ಇವತ್ತು. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು 30% ಇದೆ. ಪ್ರೀಮಿಯಂ ಚೆನ್ನಾಗಿದೆ, ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ನಿನ್ನೆ ಒಂದು IPOದ ಲಿಸ್ಟಿಂಗ್ ಇತ್ತು, ನೋಡಿದ್ರಲ್ಲ, ಪ್ರೀಮಿಯಂ ಏನಿರಲಿಲ್ಲ, ಹಾಗಾಗಿ 20% ಡಿಸ್ಕೌಂಟ್ಗೆ ಲಿಸ್ಟ್ ಆಯ್ತು. ಇವತ್ತು ಯಾವ ರೀತಿ ಇರುತ್ತೆ ಈ ರಿಗಾಲ್ ರಿಸೋರ್ಸಸ್? ಪ್ರೀಮಿಯಂ ಚೆನ್ನಾಗಿದೆ, 30% ಇದೆ, ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ಇನ್ನು ಇವತ್ತು 5 IPOಗಳು ಓಪನ್ ಇದೆ, ಒಂದಲ್ಲ ಎರಡಲ್ಲ 5 IPOಗಳು ಓಪನ್ ಇದೆ. ಶ್ರೀಜಿ ಶಿಪ್ಪಿಂಗ್ ಗ್ಲೋಬಲ್ ನಿನ್ನೆ ಓಪನ್ ಆಗಿದೆ, ನಾಳೆ ಕ್ಲೋಸ್ ಆಗುತ್ತೆ. ಪ್ರೀಮಿಯಂ ನಿಯರ್ಲಿ 12% ಇದೆ. ಇದನ್ನ ಅಬ್ಸರ್ವ್ ಮಾಡಬಹುದು, ಜೊತೆಗೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಕೂಡ ಮಾಡಬಹುದು ಕಂಪನಿಯ ಬಗ್ಗೆ. ಇನ್ನು ಜೆಮ್ ಆರೋಮ್ಯಾಟಿಕ್ಸ್ ನ ಪ್ರೀಮಿಯಂ ನೋಡಬಹುದು 8% ಇದೆ. ಇದು ಕೂಡ ನಿನ್ನೆ ಓಪನ್ ಆಗಿದೆ, ನಾಳೆವರೆಗೂ ಓಪನ್ ಇರುತ್ತೆ. 8% ಪ್ರೀಮಿಯಂ ಇದೆ, ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯ ಬಗ್ಗೆ. ನಂತರ ವಿಕ್ರಮ್ ಸೋಲಾರ್ ಇದು ಕೂಡ ನಿನ್ನೆ ಓಪನ್ ಆಗಿದೆ, ನಾಳೆವರೆಗೂ ಓಪನ್ ಇರುತ್ತೆ. ಪ್ರೀಮಿಯಂ ನೋಡೋದು 14.4% ಇದೆ, ರೀಸೆಂಟ್ ಪ್ರೀಮಿಯಂ ಇದೆ. ಇಂಟ್ರೆಸ್ಟ್ ಇರೋ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು. ನಂತರ ಪಟೇಲ್ ರಿಟೇಲ್ IPO ಇಲ್ಲಿ ನೋಡಬಹುದು 19% ಪ್ರೀಮಿಯಂ ಇದೆ. ಇದು ಕೂಡ ನಿನ್ನೆ ಓಪನ್ ಆಗಿದೆ, ನಾಳೆವರೆಗೂ ಓಪನ್ ಇರುತ್ತೆ ಪಟೇಲ್ ರಿಟೇಲ್ ಕೂಡ. ನಂತರ ಇವತ್ತಿಂದ ಒಂದು IPO ಓಪನ್ ಆಗ್ತಾ ಇದೆ, ಮಂಗಳ್ ಎಲೆಕ್ಟ್ರಿಕಲ್ IPO ನೋಡಬಹುದು 20-22ವರೆಗೂ ಓಪನ್ ಇರುತ್ತೆ. ಪ್ರೀಮಿಯಂ ನೋಡಬಹುದು 4.46 ಇದೆ, ಅಂದ್ರೆ ನಿಯರ್ಲಿ 5% ಅಂತ ಹೇಳ್ಬೋದು. ಆ ರೀತಿಯ ಪ್ರೀಮಿಯಂ ಆಸ್ ಆಫ್ ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ. ನಾಳೆ ನಾಡಿದ್ದು ಬೇಕಿದ್ರೆ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಚೇಂಜಸ್ ಆಗುತ್ತೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಲ್ಲಿ ಅಂತ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನಾವು ನೋಡಬಹುದು. 46 ಪಾಯಿಂಟ್ಸ್ ಅಥವಾ 0.19% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಗಿಫ್ಟ್ ನಿಫ್ಟಿಯಲ್ಲಿ. ಹಾಗೆ ಏಷ್ಯನ್ ಮಾರ್ಕೆಟ್ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಟ್ರೆಂಡ್ ನೆಗೆಟಿವ್ ಇದೆ. ಶಾಂಘೈ ಕಾಂಪೋಸಿಟ್ ಮಾತ್ರ ಸ್ವಲ್ಪ ಪಾಸಿಟಿವ್ ಇದೆ, ಸ್ಟ್ರೈಟ್ ಟೈಮ್ಸ್ ಮಾತ್ರ ಸ್ವಲ್ಪ ಗ್ರೀನ್ ಅಲ್ಲಿ ಇದೆ. ಇನ್ನೆಲ್ಲ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಕೋಸ್ಪೆ ಅಂತ ನೋಡಬಹುದು 2% ಡೌನ್ ಅಲ್ಲಿ ಇದೆ. ತೈವಾನ್ ವೇಟೆಡ್ ಕೂಡ 1.78% ಡೌನ್ ಇದೆ. ಹ್ಯಾಂಗ್ಸೆಂಗ್ 0.62, ಕೈ 1.71 ಡೌನ್ ಇದಾವೆ. ಡೌನ್ ಇರೋ ಕಡೆ ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಇದೆ. ಬಟ್ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನಾವು 50 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡಿಗೆ ಕಾಣ್ತಾ ಇದೆ. ನೋಡೋಣ ಯಾವ ರೀತಿ ಇರುತ್ತೆ ಇವತ್ತಿನ ಪರ್ಫಾರ್ಮೆನ್ಸ್ ಅಂತ. ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ನೋಡಬಹುದು 53 ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಆಸ್ ಆಫ್ ನಾವು ಏಷ್ಯನ್ ಮಾರ್ಕೆಟ್ಸ್ ಟ್ರೆಂಡ್ ನೆಗೆಟಿವ್ ಇದೆ, ಬಟ್ ಗಿಫ್ಟ್ ನಿಫ್ಟಿಯಲ್ಲಿ ಸ್ಲೈಟ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಬಹುಶಃ ಫ್ಲಾಟಿಶ್ ಅಥವಾ ಸ್ವಲ್ಪ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ಬೋದೇನೋ ಮಾರ್ಕೆಟ್, ಆ ರೀತಿಯ ಇಂಡಿಕೇಶನ್ ಆಸ್ ಆಫ್ ನಾವು ಕಾಣ್ತಾ ಇದೆ ನಮಗೆ. ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ, ಅದು ನಮಗೆ ತುಂಬಾ ಇಂಪಾರ್ಟೆಂಟ್. ಅಪ್ ಅಲ್ಲಿ ಆಗುತ್ತಾ ಡೌನ್ ಅಲ್ಲಿ ಆಗುತ್ತಾ ಅನ್ನೋದಕ್ಕಿಂತ ಕ್ಲೋಸಿಂಗ್ ಪಾಸಿಟಿವ್ ಇರುತ್ತಾ ಅದು ಇಂಪಾರ್ಟೆಂಟ್. ನೋಡೋಣ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇನ್ನು ಕ್ರೂಡ್ ಕಡೆ ಬಂದ್ರೆ 65.86 ಇದೆ ಆಸ್ ಆಫ್ ನಾವು. ಇವತ್ತು ಸ್ವಲ್ಪ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಬ್ರೆಂಟ್. ಇನ್ನು USD INR ಗೆ ಬಂದ್ರೆ 86.95, ಅಂದ್ರೆ ಇನ್ನು ಸ್ವಲ್ಪ ಡೆಪ್ರಿಶಿಯೇಟ್ ಆಗಿದೆ ರೂಪಿ ಅಂತಾನೆ ಹೇಳ್ಬೋದು ಡಾಲರ್ ಎದುರುಗಡೆ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.